ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಈ ಸೂರ್ಯ ಮತ್ತು ಮೀನಾ ರವಿಯವ್ರ ಹೋಟ್ಲಿಗೆ ಬರ್ತಾರೆ. ರವಿ, ನನಗೆ ಮನೋಜನ ಮೇಲೆ ಡೌಟ್ ಇದೆ ಕಣೋ, ಹೇಗಾದರೂ ಮಾಡಿ ಅವನ ಹತ್ರ ಬಾಯ್ ಬಿಡಿಸ್ಬೇಕು. ಇಲ್ಲಿ ನೋಡು, ನನ್ನ ಫ್ರೆಂಡ್ ಹತ್ರ ಹೊಸ ಫೋನ್ ತಗೊಬಂದಿದ್ದೀನಿ. ಐಕಮ್ಮ ಹೇಗಿದ್ರು ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಾಳಲ್ಲ, ಅವಳ ಹತ್ರ ಮಾತಾಡ್ಸಿದ್ರೆ ನಿಜ ಗೊತ್ತಾಗುತ್ತೆ ಅಂತ ಹೇಳಿದಾಗ ಶ್ರುತಿ ಆಯಿತು ನಾನು ಮಾತಾಡ್ತೀನಿ ಅಂತ ಫೋನ್ ಇಸ್ಕೊಂಡು ಮಾತಾಡ್ತಾಳೆ. ಹಲೋ ಸರ್, ನಮಸ್ಕಾರ. ನಾವು ಜ್ಯುವೆಲರಿ ಶಾಪಿಂದ ಮಾತಾಡ್ತಾ ಇದ್ದೀವಿ ಸರ್. ನಮ್ಮ ಶಾಪಲ್ಲಿ 30% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸರ್. ಆಫರಲ್ಲಿ ನಡೀತಾ ಇದೆ. ನಿಮ್ಗೆ ಏನಾದರೂ ಒಡವೆ ಬೇಕಾದರೆ ತಗೊಳ್ಳಿ ಸರ್ ಅಂತ ಹೇಳ್ತಾರೆ. ಆಗ ಮನೋಜ್ ಅಷ್ಟಕ್ಕೆ ರೆಸ್ಪಾನ್ಸ್ ಮಾಡೋದಿಲ್ಲ. ಸರ್, ನೀವು ಹೋದ ವೀಕು ಒಂದು ಜ್ಯುವೆಲರಿ ತೊಗೊಂಡಿದ್ದಾರ ಸರ್, ಅದ್ರ ಫೀಡ್ಬ್ಯಾಕ್ ಕೊಡ್ತೀರಾ ಸರ್, ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ಮನೋಜ್ಗೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಡೌಟ್ ಬರುತ್ತೆ. ಅವರು ತಡವರಿಸ್ತಾರೆ. ನಾನು ಫೀಡ್ಬ್ಯಾಕ್ ಕೊಡೋದಕ್ಕೆ ನಾನು ಜ್ಯುವೆಲರಿ ಪರ್ಚೇಸ್ ಮಾಡಿರ್ಬೇಕಲ್ವಾ, ನಾನೇ ಆ ಜ್ಯುವೆಲರಿ ಪರ್ಚೇಸ್ ಮಾಡಿಲ್ಲ, ನನ್ನ ತಲೆ ತಿನ್ಬೇಡಿ ಅಂತ ಕಾಲ್ನ ಕಟ್ ಮಾಡ್ತಾರೆ. ಶ್ರುತಿ, ಮೇ ಬಿ ಮನೋಜರಿಗೆ ಗೊತ್ತಾಯಿತು ಅನ್ಸುತ್ತೆ ನಾವು ಯಾವ್ದಾದ್ರು ಫ್ರಾಡ್ ಕಾಲ್ ಮಾಡಿದ್ದೀವಿ ಅಂತ, ಅದಕ್ಕೆ ಅವ್ರನ್ನ ಕಾಲ್ನ ಕಟ್ ಮಾಡಿದ್ರು ಅಂತ ಹೇಳಿದಾಗ ರವಿ, ಲೇ ಸೂರ್ಯ, ಈ ವಿಷಯನ ಬಿಟ್ಬಿಡು, ಇದು ಮನೆ ವಿಷಯ ಕಣೋ. ಈಗ ಸೂರ್ಯ, ಹೋಗೋಲೇ ರವಿಕಾಂತ್, ಲಕ್ಷ ಬೆಲೆ ಬಾಳೋ ಒಡವೆ ಕಣೋ, ನಮ್ಮಂಥ ಬಡವರಿಗೆ ಅದು ಕೋಟಿ ಸಮ, ಹೇಗಾದರೂ ಮಾಡಿ ನಾನು ಇದನ್ನು ಕಂಡುಹಿಡಿತೀನಿ. ಬಾಮ ಮೀನಾ ಹೋಗೋಣ ಅಂತ ಸೂರ್ಯ ಮೀನಾ ಇಲ್ಲಿಂದ ಹೊರಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.